ಇನ್ನು ಈ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರ ನಾಯಕರ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ನವರು ತಮ್ಮದು ಬಡವರ ಪರ ಇರುವಂತಹ ಸರ್ಕಾರ ಅಂತ ಹೇಳಿದ್ರೆ, ಬಿಜೆಪಿ ನಾಯಕರು ಬಡವರ ರಕ್ತ ಹೀರ್ತಿರುವಂತಹ ಸರ್ಕಾರ ಇದು ಅಂತ ಲೇವಡಿ ಮಾಡ್ತಿದ್ದಾರೆ. ಯಾವ ಜಾತಿಯವ್ರು ಕಟ್ ಮಾಡ್ರೆ ಇವರೆಲ್ಲ ನಮಗೆ ವೋಟ್ ಹಾಕಲ್ಲ ಅಂತ ಅಲ್ಲೂ ಜಾತಿ ಹುಡುಕಿದ್ದಾರೆ. ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರ ರಾಜ್ಯ ರಾಜಕಾರಣದಲ್ಲಿ ವಾಗು ಯುದ್ಧಕ್ಕೆ ಅಸ್ತ್ರ ಆಗಿದೆ. ಕಾಂಗ್ರೆಸ್ ನಾಯಕರು ನಾವು ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿಲ್ಲ, ಯಾರು ಅರ್ಹರಿಲ್ಲವೋ ಅವರನ್ನ ಎಪಿಎಲ್ಗೆ ಸೇರಿಸ್ತೇವೆ ಅಂತಿದ್ರೆ, ಬಿಜೆಪಿ ಮಾತ್ರ ಫಲಾನುಭವಿಗಳ ಆಕ್ರೋಶವನ್ನೇ ಬಂಡವಾಳ ಮಾಡಿಕೊಂಡು ಕಾಂಗ್ರೆಸ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ಕಾರ್ಡ್ ಪರಿಷ್ಕರಣೆ ವಿಚಾರವಾಗಿ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಜಾತಿ ಹುಡುಕಿ ಕಾರ್ಡ್ ಕಟ್ ಮಾಡ್ತಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಮಾತಿಗೆ ತಿರುಗೇಟು ಎಂಬಂತೆ ಕುಟುಕಿರುವ ಸಿಎಂ ಸಿದ್ದರಾಮಯ್ಯ, ಅರ್ಹರಿಗೆ ತೊಂದರೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಡವರ ಅನ್ನನೂ ಕಿತ್ಕೊಳ್ಳಕ್ ಹೊರಟವ್ರೆ. ಬಡವರಿಗೆ ಕೊಡ್ತಿದ್ದ 14 ಲಕ್ಷ ಬಿಪಿಎಲ್ ಕಾರ್ಡ್, ನನಗಿನ್ನೊಂದಿದೆ, ಒಂದೇ ಅದರಲ್ಲೂ ಕೂಡ ಜಾತಿ ಹುಡುಕಿದಾರಂತೆ. ಯಾವ ಜಾತಿಯವ್ರು ಕಟ್ ಮಾಡ್ರೆ ಇವರೆಲ್ಲ ನಮಗೆ ವೋಟ್ ಹಾಕಾರಲ್ಲ ಅಂತ ಅಲ್ಲೂ ಜಾತಿ ಹುಡುಕಿದಾರಂತ. ಹಂಗೇನಾರು ಮಾಡಿದ್ರೆ ಅದೊಂದು ಪರಮ ಅನ್ಯಾಯ. ಜಾತಿ ಹುಡುಕಿ ಬಿಪಿಎಲ್ ಕಾರ್ಡ್ ಕಟ್ ಮಾಡಿದಾರಂತೆ. ಯಾವ ಜಾತಿಯವರು ಇವರು ಅಂತ ಹೇಳಿ ಬಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ. ನಾವು ರದ್ದು ಮಾಡ್ತೀವ? ನಾನು ಮುನಿಯಪ್ಪನವ್ರಿಗೆ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು, ಅವರಿಗೂ ಕೊಡಬೇಕು. ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರೂ ಪರವಾಗಿಲ್ಲ, ಅರ್ಹರು ಮಾತ್ರ ಹೊರಗಡೆ ಇರಬಾರ್ದು. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ರು ಬಿಪಿಎಲ್ ಕಾರ್ಡ್ನವರು ಬಿಟ್ಟು ಹೋಗಬಾರದು. ನಾಯಕರ ವಾಕ್ಸಮರ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಿಎಂ ಬಡವರು ಆತಂಕ ಪಡುವ ಅಗತ್ಯ ಇಲ್ಲ ಅಂದ್ರೆ ಸಿಟಿ ರವಿ ಕಾಂಗ್ರೆಸ್ ಬಡವರ ಅನ್ನಕ್ಕೆ ಕಲ್ಲು ಹಾಕ್ತಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಬಿಜೆಪಿಯವರ ಆಕ್ರೋಶದ ಮಾತುಗಳಿಗೆ ಕಾಲೆಳೆದಿರುವ ಡಿಕೆ, ಬಡವರಿಗೆ ತೊಂದರೆ ಮಾಡಲ್ಲ ಎಂದಿದ್ದಾರೆ. ಒಬ್ರು ಇಬ್ರು ಎಪಿಎಲ್ ಅವರು ಬಿಪಿಎಲ್ ಕೆಳಗಡೆ ಇದ್ರು ಪರವಾಗಿಲ್ಲ, ಆದ್ರೆ ಬಿಪಿಎಲ್ ನವರು ಮಾತ್ರ ಒಬ್ರು ಬಿಟ್ಟು ಹೋಗಬಾರದು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದ್ರೂ ಬಿಪಿಎಲ್ ನವರು ಇದ್ರೆ ಅವರು ಮತ್ತೆ ಅರ್ಜಿ ಕೊಟ್ರೆ ಅದನ್ನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ ಬಿಪಿಎಲ್ ಕೊಡ್ಲಿಕ್ಕೆ ಅರ್ಜಿ ಕೊಡ್ತಾರೆ. ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಘೋರ ಅಪರಾಧ ಆಗುತ್ತೆ, ಪರಮ ಅನ್ಯಾಯ ಆಗುತ್ತೆ. ಬಡವರ ಅನ್ನಕ್ಕೂ ಕನ್ನ ಹಾಕೋ ಕೆಲಸ ಮಾಡ್ತಿದ್ದಾರೆ ಈ ಸರ್ಕಾರ. ಎಲ್ಲದರಲ್ಲೂ ಜಾತಿ ಹುಡ್ಕೋತೆ. ಅವನು ಬಡವನಲ್ಲೂ ಬಡವ ತಿನ್ನ ಅನ್ನಕ್ಕೂ ಕಲ್ಲು ಹಾಕಕ್ ನೋಡ್ತಾ ಇದ್ದಾರೆ. ಕೆಲವರು GST ಕಟ್ತಾ ಇದ್ದಾರೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಂತವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾರು ಬಡವರಿತ್ತು ಅಂದರೆ ಅದನ್ನೆಲ್ಲ ವಾಪಸ್ಸು ರೆಕ್ಟಿಫೈ ಮಾಡಬೇಕು ಅಂತೇಳಿ ವಾಪಸ್ಸು ತೆಗೆದಾಕಿದ್ರು ವಾಪಸ್ ಇನ್ನೊಂದ್ಸತಿ ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ನಾವೆಲ್ಲ ಕೂತ್ಕೊಂಡು RDPR ಮಿನಿಸ್ಟ್ರು ನಿನ್ನೆಲ್ಲ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ನಾವು ಯಾವ ಬಡವನಿಗೂ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಯಾರು ಬಡವ್ರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ. ಅವ್ರಿಗೆ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಇಲ್ವಲ್ಲ, ಅದಕ್ಕೆ ಏನಾದ್ರು ಒಂದು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತೇವೆ ನಾವು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕ್ಲಾರಿಟಿ ಕೊಟ್ಟಿರುವ ಸಿಎಂ, ನಮ್ಮದು ಬಡವರ ಪರವಾಗಿರುವ ಪಕ್ಷ ಅಂದಿದ್ದಾರೆ. ಈ ಮಾತಿಗೆ ಗರಂ ಆದ ಅಶೋಕ್, ಇವರದ್ದು ಬಡವರ ರಕ್ತ ಹೀರುವ ಸರ್ಕಾರ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನಾವು ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಬಡವರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪಕ್ಷ, ಬಡವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಪಕ್ಷ. ಕಾಂಗ್ರೆಸ್ ಬಿಜೆಪಿಯಿಂದ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ. ತೆಗಿತಾ ಇದ್ದಾರೆ, ಎಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿ ಏನೇನ್ ಮಾಡಬೇಕು ಅನ್ಯಾಯ ಮಾಡ್ತಾ ಇದ್ದಾರೆ. ಅದೊಂದ್ ಕಡೆ, ಅದು ಆಮೇಲೆ ನಾನು ಹೇಳ್ತೀನಿ. ಇನ್ನು ಬಿಜೆಪಿ ಮಾಜಿ ಶಾಸಕ MP ರೇಣುಕಾಚಾರ್ಯ ಮಾತನಾಡಿ, ಬಿಪಿಎಲ್ ರದ್ದು ಮಾಡಿದ್ರೆ ಹೋರಾಟ ಮಾಡ್ತೇವೆ ಎಂದಿದ್ದಾರೆ. ಇದಕ್ಕೆ ರಿಯಾಕ್ಷನ್ ಕೊಟ್ಟಿರುವ ಆಹಾರ ಸಚಿವ ಮುನಿಯಪ್ಪ, ಯಾವ ಕಾರ್ಡ್ ರದ್ದಾಗಲ್ಲ ಎಂದಿದ್ದಾರೆ. ಬಹಳಷ್ಟು ಜನ ಶಾಸಕರು ಹೇಳ್ತಿದ್ದಾರೆ, ನಮಗೆ ಕ್ಷೇತ್ರದಲ್ಲಿ ಓಡಾಡಕ್ಕಾಗ್ತಲ್ಲ, ಮಾನ ಮರ್ಯಾದಿಲ್ಲ, ಜನ ಚೀಮಾರಿ ಆಗ್ತಾರೆ, ಅಭಿವೃದ್ಧಿ ಇಲ್ಲ ಅಂತೇಳಿ. ನಿಮ್ಮ ಶಾಸಕರು ನಿಮ್ಮನ್ನು ಬೈತದಲ್ಲ,
ಅದಕ್ಕೆ ನೀವು BPL ಕಾರ್ಡ್ ರದ್ದು ಮಾಡ್ತಾ ಇದ್ದೀರಾ. BPL ಕಾರ್ಡ್ ರದ್ದು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಬೀದಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. BPL ಕಾರ್ಡು ರದ್ದಾಗಲ್ಲ, APL ಕಾರ್ಡು ರದ್ದಾಗಲ್ಲ. ಯಾರು BPL ಅಲ್ಲಿ ಇದ್ದಾರೆ ಅವರೆಲ್ಲ ಇರ್ತಾರೆ. ಯಾರು BPLಗೆ ಅರ್ಹರಲ್ವೋ ಅವರು APL ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ. ಸರ್ಕಾರಿ ಕೆಲಸ ಇರೋರು, ಇನ್ಕಮ್ ಟ್ಯಾಕ್ಸ್ ಇರೋರು ಅವರೆಲ್ಲರೂ ಕೂಡ ಇವತ್ತು APL ಒಳಗಡೆ ಬರ್ತಾರೆ. ಅವ್ರನ್ನೂ ಕೂಡ ನಾವು APL ಕಾರ್ಡಲ್ಲಿ ಇಟ್ಟಿದ್ದೇವೆ. BPL ಪರಿಷ್ಕರಣೆ ಸಮರ ಅನುದಾನ ಕದನಕ್ಕೂ ಕಿಚ್ಚು ಹಚ್ಚಿದಂತಿದೆ. ಕಾಂಗ್ರೆಸ್ ಶಾಸಕ ಗವ್ಯಪ್ಪ ಈ ಬಾರಿಯಾದ್ರೂ ಅನುದಾನ ಕೊಡಿ ಅಂತ ಜಿಲ್ಲಾ ಮಂತ್ರಿಯನ್ನ ಕೇಳ್ತೇವೆ ಎಂದಿದ್ರು. ಇದೇ ಮಾತು ಬಿಜೆಪಿಗೆ ಅಸ್ತ್ರವಾಗಿದೆ. ಈ ಬಗ್ಗೆ ಮಾತನಾಡಿರುವ CT ರವಿ, ಅನುದಾನ ಕೇಳಿದ್ರೆ ದುಡ್ಡು ಎಲ್ಲಿಂದ ತರೋದು ಅಂತ ಸಿಎಂ ಹೇಳ್ತಿದ್ದಾರೆ ಅಂತ ಕಾಲೆಳೆದ್ರು. ತಮ್ಮದೇ ಶಾಸಕರ ಮಾತಿಗೆ ತಿವಿದಿರುವ DK 100 ಕೋಟಿ ಅನುದಾನ ಕೊಡೋಕೆ ಆಗುತ್ತಾ ಅಂತ ಗುಡುಗಿದ್ದಾರೆ. ನಮಗೂ ತಿಳ್ಕೊಳ್ಳೋ ಒಳಗೆ ನಮಗೂ ಒಂದು ವರ್ಷ ಕಳೆದೋಯ್ತು. ಎರಡನೇ ವರ್ಷ ಬಂದವಾಗ ಇವೆಲ್ಲ ನಾವು ಎಚ್ಚರಿಸ್ಕೊಂಡಿವಿ. ನಾವು ಕೇಳ್ಕೊಂತೀವಿ, ನಾವು ಜಿಲ್ಲಾ ಮಂತ್ರಿ ಹತ್ರ ಕೇಳ್ಕೊಂತೀವಿ. ಸರಿ, ಒಂದು ಸಪ್ರೇಟ್ ಈ ವರ್ಷ ಅಟ್ಲೀಸ್ಟ್ 120 ಕೋಟಿನಲ್ಲಿ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ಗೆ ಒಂದು 25% ತೆಗೆದಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೋಬೇಕು ಅನ್ಕೊತೀವಿ. ಅಟ್ಲೀಸ್ಟ್ ಜಿಲ್ಲೆನ ಡೆವಲಪ್ ಆಗುತ್ತೆ, ಇಲ್ಲಿ ಕಷ್ಟ ಆಗುತ್ತೆ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕೇನ್ರಿ? ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾ? ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ, ಸರ್ವವೇದ್ಯವಾಗಿರೋದು. ಮುಖ್ಯಮಂತ್ರಿಗಳೇ ಯಾರಾದರೂ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಅವ್ರ ಪಾರ್ಟಿ ಶಾಸಕರು ಹೋದರೆ ಅವ್ರು ಹೇಳಿಲ್ವಾ, ಎಲ್ಲೇ ಇದೆ ದುಡ್ಡು, ಎಲ್ಲಿಂದ ತರೋಣ ದುಡ್ಡು, ಸ್ವಲ್ಪ ತಡ್ಕೊಳ್ಳಿ ಅಂತ ಅವರು ಹೇಳಿಲ್ವಾ? ಅವರೇ ಹೇಳ್ತಾ ಇದ್ದಾರೆ. ಹಂಗಂತ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನಂದಂತಾನೆ ಒಬ್ಬೊಬ್ಬ 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗ್ತದಾ? ಯಾರು 100 ಕೋಟಿ ಕೊಡಕ್ಕೂ ಆಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ನಾವು ಅದೇನೇ ಇರಲಿ, ರಾಜ್ಯದಲ್ಲಿ BPL ಬಡಿದಾಟ ಕೈ ಮೀರಿದೆ. ಕಾಂಗ್ರೆಸ್ ಎಷ್ಟೇ ಸಮರ್ಥನೆಗೆ ಇಳಿದ್ರು ಬಿಜೆಪಿಯವರು ವಾಗ್ಯುದ್ಧದ ಬಾಣಗಳನ್ನ ಬಿಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.